ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಝಾನ್ಸಿ ಹತ್ರ ಇರೋ ಪೆನ್ ಡ್ರಾಯಿ ಝಾನ್ಸಿ ಬ್ಯಾಗ್ ಅಲ್ಲಿ ಬಿದ್ದಿರುತ್ತೆ. ಆದ್ರೆ ಪ್ರಣವ್ ಮತ್ತು ತುಳಸಿ ಅದನ್ನ ನೋಡಿರೋದೇ ಇಲ್ಲ. ಎಲ್ಲಿ ಬಿದ್ದಿದೆ ಏನೋ ಅಂತ ಹುಡುಕ್ತಾ ಇರ್ತಾರೆ. ಅದೇ ಟೈಮಿಗೆ ಝಾನ್ಸಿ ಅಲ್ಲಿಗೆ ಬರ್ತಾಳೆ. ಝಾನ್ಸಿ ಅವ್ರನ್ನ ನೋಡಿ, ಏನು ಏನು ಹುಡುಕ್ತಾ ಇರೋ ತರ ಇದೆ, ನಿಮ್ದಾಗಿದ್ರೆ ಅದು ಖಂಡಿತ ನಿಮಗೆ ಸಿಗುತ್ತೆ. ನಿಮ್ದಲ್ದೇ ಇರೋದನ್ನ ನೀವು ಹುಡುಕಿದ್ರೆ ಎಷ್ಟು ಹುಡುಕಿದ್ರು ನಿಮ್ಗೆ ಸಿಗೋದಿಲ್ಲ. ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಸ್ಟ್ರಿಕ್ಟ್ ಆಗಿ ಬೈಕೊಂಡು ಅಲ್ಲಿಂದ ಬ್ಯಾಗ್ ತಗೊಂಡು ಹೊರಟೋಗ್ತಾಳೆ ಝಾನ್ಸಿ. ಈ ಕಡೆ ತುಳಸಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ಇಡಿಯಟ್, ಏನೋ ಮಾಡ್ದೆ, ಎಲ್ಲೋಗ್ಬಿತ್ತು ಆ ಪೆಂಡ್ರಾಯಿ, ಬೇಗ ಹುಡ್ಕೋ. ಅದೇನಾದ್ರೂ ಝಾನ್ಸಿ ಕೈಗೆ ಸಿಕ್ಕರೆ ಮುಗೀತು ನಮ್ ಕತೆ, ಎಲ್ಲ ಹಾಳಾಗೋಗುತ್ತೋ. ಹುಡ್ಕೋ ಬೇಗ. ಏನಾದ್ರೂ ಮಾಡಕ್ ಹೋಗಿ ಏನಾದ್ರೂ ಮಾಡ್ತೀಯ ನೀನು, ದಯವಿಟ್ಟು ಹುಡ್ಕೋ, ನಿನ್ ಕೈ ಮುಗಿತೀನಿ ಅಂತ ತುಳಸಿಗೋ ಗರಿತಾ ಇರ್ತಾಳೆ. ಈ ಕಡೆ ಪ್ರಣವ್ ಹುಡುಕ್ತಾನೆ ಇರ್ತಾನೆ, ಬಟ್ ಸಿಗೋದೇ ಇಲ್ಲ. ಈ ಕಡೆ ನಮ್ ರಾಯ್ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ಝಾನ್ಸಿ ಮೇಡಮ್ ಅವ್ರನ್ನ, ರಾಘು ಸರ್ನ ಒಂದ್ ಮಾಡ್ಲೇಬೇಕು. ಹೇಗ್ ಮಾಡಿ ಅವ್ರಿಬ್ಬರನ್ನ ಹತ್ರ ಮಾಡ್ಲಿ, ಏನ್ ಮಾಡ್ಬೇಕು, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮಿಗೆ ಝಾನ್ಸಿ ಎಲ್ಲಿಗೆ ಬರ್ತಾಳೆ. ಏ ರಾಯ್ ಅಂತ ಜೋರಾಗಿ ಕೂಗ್ತಾಳೆ. ಹಾ ಮೇಡಮ್, ಹೇಳಿ ಹೇಳಿ ಅಂತ ರಾಯ್ ಎದ್ದೇಳ್ತಾನೆ. ಎಲ್ಲೋ ನನ್ನ ಕಾರ್ ಡ್ರೈವರು ಕಾಣಿಸ್ತಾನೆ ಇಲ್ಲ, ನನ್ಗೆ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ, ನಾನು ಆಚೆ ಹೋಗ್ಬೇಕು ಅಂತ ಹೇಳಿದಾಗ, ಯಾರ ಡ್ರೈವರ್ ಮೇಡಮ್? ಓ, ಯಜಮಾನ್ರ ಕಾರ್ ಡ್ರೈವರಾ ಅಂತ ಹೇಳಿದಾಗ, ಏ ಇಡಿಯಟ್, ನಾನು ಎಷ್ಟೊಂದು ದಡ್ಡಿನ? ತಾತನ ಕಾರ್ ಡ್ರೈವರ್ ತಗೊಂಡು ನಾನೇನ್ ಮಾಡ್ಲಿ, ನಾನು ಕೇಳ್ತಾ ಇರೋದು ನನ್ನ ಕಾರ್ ಡ್ರೈವರ್ ಎಲ್ಲವನು ಅಂತ ಕೇಳಿದಾಗ, ಅದು ಮೇಡಮ್, ನಿಮ್ನ ಹೇಗೆ ಹೇಳಿ, ನೀವು ಇಷ್ಟು ದಿನ ಕಾರೇ ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ, ಆಟೋದಲ್ಲಿ ಕ್ಯಾಬಲ್ಲಿ ಹೋಗ್ತಾ ಇದ್ರಿ, ಅದು ನಿಮಗೆ ಮರ್ತೋಗಿದೆ ಅಷ್ಟೇ ಮೇಡಮ್. ಅದಕ್ಕೆ ಸುಮ್ಮನೆ ಯಾಕೆ ಅವನಿಗೆ ನಾವು ಸಂಬಳ ಕೊಟ್ಟು ಇಟ್ಕೋಬೇಕು ಅಂತ ಡ್ರೈವರ್ನ ನಾವು ಬಿಡಿಸ್ಬಿಟ್ವಿ ಮೇಡಮ್ ಅಂತ ರಾಯ್ ಹೇಳ್ತಾನೆ. ಆಗ ಚಾನ್ಸಿ, ಏ ಏನೋ ಹೇಳ್ತಾ ಇದೀಯಾ, ನನಗೆ ಏಳುವರೆ ತಿಂಗಳ ನೆನಪಿಲ್ಲ ಅಂತ ಏನು ಬೇಕಾದ್ರೂ ಮಾತಾಡ್ತಾ ಇದೀಯಾ ಇಡಿಯಟ್. ಅದು ನಾನು ಕ್ಯಾಬಲ್ಲಿ ಆಟೋದಲ್ಲಿ ಓಡಾಡ್ತಾ ಇದ್ನಾ, ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇದೆ ಅಂತ ಪಟಾರನಿಗೆ ಹೊಡಿತಾಳೆ. ಮೇಡಮ್, ದಯವಿಟ್ಟು ನನ್ನ ಮಾತನ್ನ ನಂಬಿ ಮೇಡಮ್, ನಾನು ಹೇಳ್ತಾ ಇರೋದು ನಿಜಾನೇ ಅಂತ ಹೇಳಿದಾಗ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನ್ಗೆ ಅರ್ಜೆಂಟ್ ಆಗಿ ಡ್ರೈವರ್ ಬೇಕಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಝಾನ್ಸಿ. ಈ ಕಡೆ ನಿಂತ ತುಂಬಾನೇ ಕೂಲ್ ಆಗಿ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಅದೇ ಟೈಮ್ಗೆ ಮಿಥುನ್ ಆಫೀಸಿಂದ ಬರುವಾಗ ಸ್ವೀಟು ಹೂವು ಎಲ್ಲ ತಂದಿರ್ತಾನೆ ಪಲ್ಲುಗೋಸ್ಕರ. ಅದನ್ನ ನೋಡಿ ಮನೆ ಕೆಲಸದವಳು ಅನಿತಿನ ಹತ್ರ ಬಂದು, ಅದು ಅಕ್ಕ ಅಕ್ಕ ನಿಮಗೊಂದು ವಿಷಯ ಹೇಳ್ಬೇಕಿತ್ತು ಅಂತ ಹೇಳಿದಾಗ, ಏನೇ ಏನದು ಅಂತ ಅನಿತಾ ಕೇಳ್ತಾಳೆ. ಅದು ಅಕ್ಕ, ಮಿಥುನ್ ಅಣ್ಣ ಸ್ವೀಟು ಹೂವು ಎಲ್ಲ ತಗೊಂಡು ರೂಮ್ ಕಡೆಗೆ ಹೋದ್ರು. ಅದು ನೀವೇನೋ ಹೇಳ್ತಾ ಇದ್ರಲ್ಲ, ಅವ್ರಿಬ್ರು ನಾನು ಒಂದ್ ಮಾಡಕ್ ಬಿಡಲ್ಲ ಅಂತ, ಅದಕ್ಕೆ ನನಗೆ ಹಾಗೆ ಅನಿಸ್ತು, ಅದಕ್ಕೆ ಬಂದು ನಿಮ್ಗೆ ಹೇಳ್ದೆ ಅಕ್ಕ ಅಂತ ಹೇಳಿದಾಗ, ಅದೇಗೆ ಒಂದಾಗ್ತಾರೆ, ಅವ್ರು ಒಂದಾಗಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಈ ಕಡೆ ಝಾನ್ಸಿ ಹೊಡೆದಿರೋ ಏಟಿಗೆ ರಾಯ್ ಹೊಡೆಸ್ಕೊಂಡು ಕೆಳಗಡೆ ಕೂತಿರ್ತಾನೆ. ಅಯ್ಯೋ ದೇವ್ರೆ, ನನಗ್ ಬಂದಿರೋ ಕರ್ಮ ಯಾರಿಗೂ ಬರಬಾರ್ದು ಅಂತ ಗೋಳಾಡ್ತಾ ಕೂತಿರ್ತಾನೆ. ಅದೇ ಟೈಮಿಗೆ ರಾಘು ಫೋನ್ ಮಾಡ್ತಾನೆ. ಹೇ ರಾಯ್, ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಏನ್ ಹೇಳಿ ಸಾರ್ ನನ್ ಕರ್ಮನ, ಝಾನ್ಸಿ ಮೇಡಮ್ ನನ್ನ ತಬಲ ತರ ಬಾರಿಸ್ತಾ ಇದಾರಷ್ಟೇ, ನನಗಂತೂ ಸಾಕಾಗೋಗಿದೆ. ಅದೇನೋ ಹೇಳ್ತಾ ಇದ್ರು, ಡ್ರೈವರ್ನ ಎಷ್ಟು ಸಿದ್ರು ಇವತ್ತು ಸೆಟ್ ಮಾಡು ಅಂತ, ಎಲ್ಲಿಂದ ತರ್ಲಿ ಸರ್ ನಾನು, ನಂತರ ಪದೇ ಪದೇ ಹೊಡ್ಸ್ಕೊಳ್ಳೋರು ಸಿಗ್ಬೇಕಲ್ಲ ಮೇಡಮ್ ಅವ್ರಿಗೆ ಅಂತ ಹೇಳ್ತಾರೆ. ಅವಾಗ, ಯಾಕೆ ರಾಯ್, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ, ಡ್ರೈವರ್ ನಾನು ಇದೀನಲ್ವಾ, ನಾನೇ ಬಂದು ಡ್ರೈವರ್ ಕೆಲಸ ಮಾಡ್ತೀನಿ ಬಿಡು ಅಂತ ರಾಘು ಹೇಳ್ತಾನೆ. ರಾಘುನ್ ಮಾತಿಗೆ, ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ, ನೀವು ಡ್ರೈವರ್ ಆಗ್ತೀರಾ, ಅದಕ್ಕೆ ಸರ್ ಸಾಧ್ಯ, ನಾನೇನೋ ನಿಮಗೂ ದೊಡ್ಡ ಪೋಸ್ಟ್ ಕೊಡಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ನೀವೇನ್ ಸರ್ ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಯಾಗಲ್ಲ ರಾಯ್, ಡ್ರೈವರ್ ಆದ್ರೆ ಎನಿ ಟೈಮ್ ಅವ್ರ ಜೊತೆಗೆ ಇರ್ಬೋದು, ಆಗ ಅವ್ರಿಗಿನ್ನ ಹತ್ರ ಆಗ್ಬೋದಲ್ವಾ, ಅದಕ್ಕೆ ನಾನೇ ಡ್ರೈವರ್ ಆಗ್ತೀನಿ ಅಂತ ರಾಘು ಹೇಳ್ತಾನೆ. ಈ ಕಡೆ ಮನೇಲಿ ಪ್ರಣವ್ ಹುಡುಕ್ತಾನೆ ಇರ್ತಾನೆ ಪೆಂಡ್ರಾಯ್ನ, ಆದ್ರೆ ಪೆಂಡ್ರಾಯ್ ಸಿಗ್ತಾನೆ ಇರೋದಿಲ್ಲ. ಏ ಇಡಿಯಟ್, ಸರಿಯಾಗಿ ಹುಡುಕೋ, ಆ ಪೆಂಡ್ರಾಯ್ ಝಾನ್ಸಿ ಕೈಗೆ ಸಿಕ್ಕರೆ ಮುಗೀತು ನಮ್ ಕತೆ ಅಂತ ಹೇಳ್ತಾ ಇರುವಾಗ ಪ್ರಣವ್ ಹುಡುಕ್ತಾ ಇರ್ತಾನೆ. ಅದೇ ಟೈಮ್ಗೆ ಝಾನ್ಸಿಯಲ್ಲಿ ಬಂದು, ಏನ್ ನಡೀತಾ ಇದೆ ಇಲ್ಲಿ, ಏನ್ ಇಷ್ಟೊಂದು ಗಲೀಜಾಗಿದೆ ಅಂತ ಕೇಳ್ತಾ ಇರುವಾಗ, ಅದು ಗಲೀಜಾಗಿತ್ತು ಅದಕ್ಕೆ ಪ್ರಣವ್ ಕ್ಲೀನ್ ಮಾಡ್ತಾ ಇದ್ದ ಅಂತ ತುಳಸಿ ಹೇಳ್ತಾಳೆ. ಅಲ್ಲಿಗೆ ರಾಯ್ನ ಕಂಡು, ಏ ರಾಯ್, ಡ್ರೈವರ್ನ ಫಿಕ್ಸ್ ಮಾಡಿದೇನೋ ಅಂತ ಹೇಳಿದಾಗ, ಅದು ಮೇಡಮ್ ಅಂತ ಇರುವಾಗ ಇನ್ನೊಂದ್ಸಾರಿ ಪಟಾರ ನಂಗೆ ರಾಯ್ಗೆ ಹೊಡಿತಾಳೆ ಝಾನ್ಸಿ. ರಾಯ್ ಹೊಡೆದದನ್ನ ನೋಡಿ ತುಳಸಿ ಮತ್ತು ಪ್ರಣವ್ ಶಾಕ್ ಆಗ್ತಾರೆ. ಪೆನ್ ರಾಯ್ ಏನಾದ್ರು ಝಾನ್ಸಿ ಕೈ ಸಿಕ್ಕರೆ ನಮಗೂ ಇದೇ ಗತಿ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾರೆ. ಆಗ ತುಳಸಿಗೆ ಒಂದು ಕಾಲ್ ಬರುತ್ತೆ. ಪ್ರಣವ್, 5 ನಿಮಿಷ ನಾನು ಕಾಲಲ್ಲಿ ಮಾತಾಡ್ ಬರ್ತೀನಿ, ಅಷ್ಟೊತ್ತರಲ್ಲಿ ನೀನು ಪೆನ್ ರಾಯ್ನ ಹುಡುಕ್ಬಿಡು ಅಂತ
ತುಳಸಿ ಅಲ್ಲಿಂದ ಹೊಟ್ಟೋಗ್ತಾಳೆ. ಪೆಂಡ್ರನ ಹುಡುಕಿ ಹುಡುಕಿ ಪ್ರಣವ್ಗಂತೂ ಸಾಕಾಗಿರುತ್ತೆ. ಆದ್ರೆ ಪ್ರಣವ್ಗೆ ಆ ಪೆಂಡ್ರೈವ್ ಸಿಕ್ಕಿರೋದೇ ಇಲ್ಲ. ಯಾಕಂದ್ರೆ ಅದು ಝಾನ್ಸಿ ಬ್ಯಾಗಲ್ಲಿ ಇರ್ತವಲ್ಲ, ಸೊ ಹೇಗೆ ಸಿಗೋಕ್ ಸಾಧ್ಯ? ಸೊ ಅದಕ್ಕೋಸ್ಕರ ಪ್ರಣವ್ ಒಂದು ಪ್ಲಾನ್ ಮಾಡ್ತಾನೆ. ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ನಾನು ತಪ್ಪಿಸ್ಕೋಬೇಕಲ್ಲ, ಏನ್ ಮಾಡ್ಲಿ? ಆಮೇಲೆ ಬೇಕಾದ್ರೆ ನಾನು ಹುಡುಕಿದ್ರಾಯ್ತು, ಸದ್ಯಕ್ ಮಟ್ಟಿಗೆ ನಾನು ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡು ರೂಮಲ್ಲಿರೋ ಒಂದು ಪೆಂಡ್ರೈವ್ನ ತಂದು, ಅಮ್ಮ ಅಮ್ಮ ಅವಾಗಿಂದ ಹುಡುಕ್ತಾ ಇರೋ ಪೆಂಡ್ರೈವ್ ಸಿಕ್ತಮ್ಮ, ಇದನ್ನ ಹೇಗಾದ್ರೂ ಮಾಡಿ ಡಿಸ್ಟ್ರಾಯ್ ಮಾಡ್ಬಿಡಣ ಬಾರಮ್ಮ ಅಂತ ಆ ಪೆಂಡ್ರೈವ್ ತಗೊಂಡು ಟಾಯ್ಲೆಟ್ ಹತ್ರ ಹೋಗ್ತಾನೆ. ಏನು ಮಾಡ್ತಾ ಇದೆಯಾ ಪ್ರಣವ್ ಅಂತ ಹೇಳ್ತಾ ಇರುವಾಗ ಟಾಯ್ಲೆಟ್ ಅಲ್ಲಿ ನೀರ್ ಬಿಟ್ಟು ಆ ಪೆಂಡ್ರೈವ್ನ ಹಾಳು ಮಾಡ್ಬಿಡ್ತಾನೆ. ಈ ಕಡೆ ಅನಿತಾ ಕೂಲ್ ಆಗಿ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಆಗ ಮನೆ ಕೆಲಸದವಳು, ಅಲ್ಲಮ್ಮ ಸುಮ್ನೆ ಕೂತಿದ್ದೀರಾ, ನನಗ್ ಭಯ ಆಗ್ತಾ ಇದೆ, ಅಲ್ಲಿ ಏನ್ ನಡೀತಾ ಇದೆಯೋ ಏನೋ ಅಂತ ಹೇಳ್ತಾ ಇರುವಾಗ, ಯಾಕೆ ತಲೆ ಕೆಡಿಸ್ಕೋತೀಯಾ? ಅವರು ಇಬ್ರು ಒಂದೋಗಕ್ ಸಾಧ್ಯನೇ ಇಲ್ಲ. ಅಷ್ಟಕ್ಕೆ ನಾನು ಬಿಟ್ಬಿಡ್ತೀನ? ನನಗೂ ನೆಮ್ಮದಿ ಇಲ್ಲ ಅಂದ್ಮೇಲೆ ಅವರು ನೆಮ್ಮದಿಯಾಗಿರೋಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು ಅಂತ ಹೇಳ್ತಾ ಇರುವಾಗ ರೂಮಿಂದ ಮಿಥುನ್ ಮತ್ತು ಪಲ್ಲವಿ ಮೈ ಕೆರ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೇನೋ ಅಲರ್ಜಿ ಆಗಿರುತ್ತೆ ಅಂತ ಮೈ ಕೆರ್ಕೊಂಡು ಹೊರಗಡೆ ಬರ್ತಾರೆ. ಅಮ್ಮ ಅಮ್ಮ ಅಂತ ಅನ್ಕೊಂಡು ಬರ್ತಾ ಇರುವಾಗ ಎಲ್ರು ಅವ್ರನ್ನ ನೋಡಿ, ಏನಾಯ್ತು ಮಿಥುನ್, ಏನಾಯ್ತು ಪಲ್ಲವಿ, ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಏನಿದು ರ್ಯಾಷಸ್ ಅಂತ ಕೇಳ್ತಾ ಇರುವಾಗ, ಅದು ಗೊತ್ತಿಲ್ಲ, ಏನೋ ಅಲರ್ಜಿ ಆಗಿರೋ ತರ ಕಾಣ್ತಾ ಇದೆ ಅಂತ ಹೇಳ್ತಾ ಇರುವಾಗ ಅನಿತಾ ಅಲ್ಲಿಗೆ ಬಂದು, ಹೇಯ್ ಗೊತ್ತಾಗಲ್ವೇನು ನಿನಗೆ, ನೀಟಾಗಿ ವಾಶ್ ಮಾಡಿದ್ದನ್ನ ಸರಿಯಾದ ಜಾಗಕ್ಕೆ ಹಾಕೋ ಗೊತ್ತಾಗಲ್ವಾ, ಬೆಡ್ಶೀಟ್ನ ಎಲ್ಲಿ ಬೇಕಾದ್ರಲ್ಲಿ ಹಾಕ್ಬಿಡ್ತೀಯಾ ಅಂತ ಮನೆ ಕೆಲಸದವಳಿಗೆ ಕಪಾಳಕ್ಕೆ ಹೊಡಿತಾಳೆ. ಆಗ ಅನಿತಾ, ಹೋಗು ಪಲ್ಲವಿ ಅಣ್ಣ, ಹೋಗಿ ಸ್ನಾನ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಪಲ್ಲವಿಗೆ ಏನೋ ಡೌಟ್ ಬರುತ್ತೆ. ಓ ಇವಳೇನಾದ್ರೂ ಮಾಡಿರ್ಬೋದಾ ಅಂತ ಪ್ಲಾನ್ ಮಾಡಿರ್ತಾಳೆ. ಆದ್ರೆ ಅದೇ ನಿಜ. ಅನಿತಾ ಹೋಗಿ ಅವ್ರು ಮಲ್ಕೊಳ್ಳೋ ಬೆಡ್ ಮೇಲೆ ಯಾವುದೋ ಒಂದು ಪೌಡರ್ನ ಬಿಸಾಕಿರ್ತಾಳೆ. ಆ ಪೌಡರಿಂದಾನೇ ಅವ್ರಿಗೆ ಅಲರ್ಜಿ ಆಗಿ ಮೈ ಕಡ್ತಾ ಬಂದಿರುತ್ತೆ. ಈ ಕಡೆ ತುಳಸಿಗೆ ತುಂಬಾನೇ ಖುಷಿಯಾಗಿರುತ್ತೆ. ಓ ಬೇಗಾದ್ರೂ ಮಾಡಿ ಪೆಂಡ್ರನ್ನ ನಾವು ಡೆಸ್ಟ್ರಾಯ್ ಮಾಡಿದ್ವಲ್ಲ, ಇನ್ನೇನು ನಮ್ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ, ಅಮ್ಮ ನೀನ್ ಯಾಕಮ್ಮ ಇಷ್ಟೊಂದು ಕೂಲ್ ಆಗಿದೀಯಾ, ಪೆಂಡ್ರಾಯರ್ ನಲ್ಲಿ ಇರೋದೆಲ್ಲ ಹಾಳಾಗೋಯ್ತು ಅಂತ ಖುಷಿಯಾಗಿದೆಯಾ, ಅದೇ ಆ ಪೆಂಡ್ರಾಯಿ ಮತ್ತೆ ದಾನ್ಸಿಕೆ ಸಿಕ್ಕ್ರೆ ಅವಳು ಅದನ್ನ ನೋಡ್ಬಿಟ್ರೆ ಅಂತ ಕೇಳ್ತಾನೆ. ಅದಕ್ಕೆ ತುಳಸಿ, ಹೇ ಇಡಿಯಟ್, ನೀನೇ ಅಲ್ವೇನೋ ಅದನ್ನ ಬಾತ್ರೂಮ್ ನಲ್ಲಿ ಹಾಕಿರೋದು, ಅಂದ್ಮೇಲೆ ಹೇಗೋ ಸಿಗುತ್ತೆ ಅಂತ ಹೇಳಿದಾಗ, ಹಾಗಲ್ಲಮ್ಮ, ಇವಾಗ ಕಳ್ಸಿರೋ ಪೆಂಡ್ರಾಯ್ನ ಮತ್ತೆ ಇನ್ನೊಂದ್ಸಾರಿ ಕಳ್ಸಿದ್ರೆ ಆಗ ಝಾನ್ಸಿ ನೋಡ್ತಾಳಲ್ವಾ, ಅದ್ರಲ್ಲೂ ಇದನ್ನೆಲ್ಲ ಮಾಡ್ತಾ ಇರೋದು ಯಾರು ಅಂತ ಹೇಳಿದಾಗ, ಓ ಇದನ್ನೆಲ್ಲ ಮಾಡ್ತಾ ಇರೋದು ಆ ರಾಮಾಚಾರಿನೇ, ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವನು ಇವತ್ತಿಲ್ಲ ನಾಳೆ ಎಲ್ಲ ಹಾಳು ಮಾಡ್ತಾನೆ ಅಂತ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ. ಏ ರಾಮಾಚಾರಿ, ನಿನಗೆ ಯಾಕೋ ಬೇಕಿದೆಲ್ಲ, ನಿಮ್ ಸಂಸಾರ ನೆಟ್ಟಗಿದ್ರೆ ಸಾಕಲ್ವಾ, ಇನ್ನೊಬ್ರ ಸಂಸಾರನ ಸರಿ ಮಾಡೋಕೆ ನೋಡ್ತೀಯ ನೀನ್ ಹೀಗೆ ಮಾಡ್ತಾ ಇದ್ರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ರಾಮಾಚಾರಿನ ಬೈಯೋಕ್ ಶುರು ಮಾಡ್ತಾಳೆ. ಆಗ ರಾಮಾಚಾರಿ, ಅಲ್ಲ ಮೇಡಮ್, ನಾವೇನು ಯಾರ ಮನೇನು ಹಾಳು ಮಾಡ್ತಾ ಇಲ್ಲ ಮೇಡಮ್, ಒಂದ್ ಒಳ್ಳೆ ಕೆಲಸ ಮಾಡೋಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಎಲ್ಲ ನೆನಪಿದೆ ಝಾನ್ಸಿ ಅವ್ರಿಗೆ, ಆದ್ರೆ 7 ತಿಂಗಳದ ಅಷ್ಟೇ ನೆನಪಿಲ್ವಲ್ಲ, ಅವ್ರಿಗೆ ಏನಾದ್ರು ನೆನಪು ಬಂದ್ರೆ ನೀವ್ ಯಾರು ಅವ್ರ ಮುಂದೆ ನಿಲ್ಲೋಕ್ ಸಾಧ್ಯನೇ ಇಲ್ಲ, ಅವ್ರನ್ನ ಅಷ್ಟೊಂದು ಸರಿಸಾಗಿ ತಿಳ್ಕೊಳಕ್ ಹೋಗ್ಬೇಡಿ, ಇವತ್ತಿಲ್ಲ ನಾಳೆ ರಾಘು ಮತ್ತು ಝಾನ್ಸಿ ಒಂದಾಗೇ ಆಗ್ತಾರೆ ಅಂತ ಹೇಳ್ತಾ ಇರುವಾಗ ತುಳಸಿ ವಾರ್ನಿಂಗ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಚಾರು ಫೋನ್ ರಿಸೀವ್ ಮಾಡಿ, ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಇವತ್ತಿಲ್ಲ ನಾಳೆ ಅವರಿಬ್ರು ಒಂದಾಗೆ ಆಗ್ತಾರೆ, ಅದಕ್ಕೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಚಾರು ಹೇಳ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಇರು, ನೋಡ್ ನಿನ್ ಗತಿ ಏನಾಗತ್ತೆ ಅಂತ ತುಳಸಿ ಚಾರುಗೆ ವಾರ್ನಿಂಗ್ ಕೊಡ್ತಾ ಇರ್ತಾಳೆ. ಈ ಕಡೆ ರಾಘು ತುಂಬಾನೇ ಸ್ಮಾರ್ಟ್ ಆಗಿ ರೆಡಿಯಾಗಿ ಮನೆಯವ್ರ ಮುಂದೆ ಬಂದು ನಿಂತ್ಕೋತಾನೆ. ಮನೆಯವರು ಅವನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಓ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ, ನೋಡಿದ್ರೆ ನಮ್ದೇ ದೃಷ್ಟಿ ಆಗ್ಬಿಡ್ಬೇಕು ನಿನ್ಗೆ ಅಂತ ಎಲ್ರು ಹೊಗಳ್ತಾ ಇರ್ತಾರೆ. ಆಗ ಸಂಗೀತ, ಅಣ್ಣ ಸೂಪರ್ ಆಗಿ ಕಾಣಿಸ್ತಾ ಇದೀಯಾ, ಆದ್ರೆ ಒಂದ್ ಮಿಸ್ಸಿಂಗ್ ಇದೆ ಅಷ್ಟೇ ಅಂತ ಹೇಳಿ ರಾಘು ಹತ್ರ ಇರೋ ಗಾಗಲ್ನ ಹಾಕಿ, ಈಗ ಸೂಪರ್ ಇದೆಯಣ್ಣ, ಹೋಗು ಹೇಗಾದ್ರೂ ಮಾಡಿ ನಮ್ಮ ಅತ್ತಿಗೆನ ಇಂಪ್ರೆಸ್ ಮಾಡಿ ಅವ್ರನ್ನ ಬೇಗ ಕರ್ಕೊಂಡ್ ಬಂದ್ಬಿಡು, ಅವ್ರಿಗೋಸ್ಕರ ಈ ಮನೆ ಕಾಯ್ತಾ ಇದೆ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಅಜ್ಜಿ, ಹೂನಪ್ಪ ರಾಘು, ನಮಗಂತೂ ಆ ಝಾನ್ಸಿನ ಯಾವಾಗ ನೋಡ್ತೀವಿ ಅಂತ ಅನ್ನಿಸ್ಬಿಟ್ಟಿದೆ, ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಬಂದ್ಬಿಡಪ್ಪ, ಅವಳು ಈ ಮನೆಗೆ ತಕ್ಕವಾದ ಸೊಸೆ, ದಯವಿಟ್ಟು ಕರ್ಕೊಂಬಂದ್ಬಿಡಪ್ಪ ಅಂತ ಹೇಳ್ತಾರಾಗ, ಹೂನಜ್ಜಿ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ, ಅವಳು ಯಾವತ್ತಿದ್ರು ಈ ಮನೆ ಸೊಸೆನೇ, ಏನೇ ಅಡ್ಡಿ ಆತಂಕ ಏನೇ ಬಂದ್ರು ಕೂಡ ಝಾನ್ಸಿ ಮೇಡಮ್ ಅವ್ರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ, ಮಾಡಿರೋ ತಪ್ಪೇ ನಂದು ಸಾಕಾಗಿದೆ ಅಂಥದ್ರಲ್ಲಿ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ, ನೀವೆಲ್ಲರೂ ಆರಾಮಾಗಿರ್ರಿ, ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.